ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇವತ್ತು ಮಹಿಳೆಯರ ದಿನಾಚರಣೆ ಅಲ್ವಾ, ಅಕ್ಕಿಗೆ ವಿಶ್ ಮಾಡಿ ಬಂದೀವಿ. ನಿಮಗೆ ಒಂದು ಸರ್ಪ್ರೈಸು ಕೊಟ್ರಲ್ಲ, ಇಲ್ಲಿ ನೋಡಿ ಅಂತ ಕೊಟ್ಟರೆ ಹಂಗೆ ಹಿಡ್ಕೊಬಿಟ್ಟವ್ರೆ. ಕೊಡ್ಲಾ? ಹ್ಯಾಪಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಟೆ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಐತೆ. ಇನ್ನೊಂದಾ? ಏನ್ ರಾಮೋರೆ? ಇವತ್ತು ಮಹಿಳಾ ದಿನಾಚರಣೆ ಅಲ್ವಾ, ಅದಕ್ಕೆ ರಾಮಣ್ಣನೇ ಅಡುಗೆ ಮಾಡಿ ನಿಮಗೆ ಬಡಿಸ್ತಾನಂತೆ. ಹಾಂ, ಮುದ್ದೆ ಮಾಡಮ್ಮ. ಮುದ್ದೆ ಯಾವಾಗಲೂ ತಿಂತೀಯಾ? ಏನಾನ ಸ್ಪೆಷಲ್ ಆಗಿ ಮಾಡಮ್ಮ. ನೂಡಲ್ಸ್ ಅಕ್ಕೆ ಅದೇನು ಊಟವಲ್ಲ, ಅವಸರದಾಗ ಮಾಡೋದಲ್ಲ, ಅಡುಗೆನ ಕೈತೈತಾ? ಬೇಡ. ಹಾಂ, ರೊಟ್ಟಿ ಮಾಡಮ್ಮ. ಬೇಡ ಬೇಡ, ವೆಜಿಟೇಬಲ್ ಬಿರಿಯಾನಿ ಮಾಡಮ್ಮ. ಲೈ ಇವಾಗ ನಿನ್ನ ಹೆಸರೇ ಅಷ್ಟು ಉದ್ದ ಐತೆ. ಮಾಡೋಕ್ಕಾಗಿಲ್ಲ, ಸುಮ್ಕೆ ಆಯ್ತದೆ. ಅಣ್ಣವು ನಾನು ಹೇಳ್ಕೊಡ್ತೀನಿ, ನಾನು ಹೇಳ್ದಂಗೆ ಮಾಡು. ಆಯ್ತು. ಲವ್ ನಿಂಗೆ ಮಾಡಕ್ಕೆ ಬರ್ತದ ಅನ್ನೋದೇ ನಂಗೆ ಡೌಟಕ್ಕಲ್ಲ. ಇದೇ ಬೇಡ ಅನ್ನೋದು. ಸರಿ ಸರಿ, ಇವಾಗ ಒಂದು ಕೆಲಸ ಮಾಡಮ್ಮ. ಅಡುಗೆಗೆ ಏನು ಬೇಕೋ ಎಲ್ಲ ನೀವು ತಗೊಬನ್ನಿ ಹೋಗಿ. ಹಾಂ, ತರಕಾರಿ ಎಲ್ಲ ತೋಟದಾಗ ಕಿತ್ಕೊಬರ್ತೀವಿ. ಬಂದ್ರು ಸರಿ ಸರಿ. ಅಷ್ಟರಾಗೆ ನಾನು ಶಾರದಾವಂಗೂ ಮೇಡಮ್ಗೂ ಕಾಫಿ ಮಾಡಿಕೊಟ್ಬಿಡ್ತೀನಿ. ಹಾಂ ಸರಿ, ಹೋಗಿ ಹೋಗಿ. ಕೈಗೆ ಸುಟ್ಕೊಂಡಿಯ ಹುಷಾರ್. ಲವ್ ನನಗೂ ಗೊತ್ತಕ್ಕಂತ ಹೋಲ, ನಮಗೆ ಹೇಳ್ಕೊಡಕ್ಕೆ ಬಂದ್ಬಿಟ್ಟ ಇಲ್ಲಿ. ಏಟೊತ್ತಿಗೆ ಈ ಹಾಲು ಉಕ್ತದೆ ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲ. ಇಲ್ಲೇ ಕಾಯ್ದ ಅಥವಾ ಓಡೋಗಿ 2 ಲೋಟ ಎತ್ಕೊಬಂದ್ಬಿಡ್ಲಾ? ಇದು ಉಕ್ಕೋದ್ರೊಳಗೆ ಹೋಗ್ಬಿಟ್ಟು 2 ಲೋಟ ಎತ್ತಾಕೊಂಡ್ಬಿಡ್ತೀನಿ. ಅಲ್ಲ, ನಾನು ಈಟೊತ್ತು ಗಂಟೆ ಕಾಯ್ಕಡೆ ಕೂತಿದ್ದೀನಿ, ಆವಾಗ ಉಕ್ಲಿಲ್ಲ. ನಾನು ಆ ಕಡೆ ತಿರುಗಿದ ತಕ್ಷಣ ಉಕ್ಬಿಡ್ತಲ್ಲ. ಹಾಂ, ಇದಕ್ಕೆ ಏನೋ ಹೆಂಗಸರು ಅಡುಗೆ ಮನೆ ಬಿಟ್ಟು ಈಚೆ ಕಡೆಗೆ ಬರೋಕ್ಕೆ ಇಲ್ಲ ಅಂತಾರೆ. ಎಲ್ಲ ಈ ಹಾಲಿಂದನೇ. ಅಯ್ಯೋ ಬಾವಾ, ಏನ್ ಬಾವಾ ಇದು? ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಅಯ್ಯೋ, ಕೆಲ್ಸದವ್ರು ಇಲ್ದಿರೋದ್ರಿಂದ ನಿಮ್ಗೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ, ಅದಕ್ಕೆ ನಾನು ಅದಕ್ಕೋಸ್ಕರ ಮಾಡ್ತಿಲ್ಲ. ಮತ್ತೆ ಅದು ಬಿಡಿ, ಕೈ ಕೊಡಿ ಇಲ್ಲಿ. ಹಾಂ, ಕೈ ಕೊಡೋದಕ್ಕೆ ಹೇಳ್ತೀನಿ. ಹ್ಯಾಪಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಬಾವಾ. ಅದಕ್ಕೆ ಇವತ್ತೊಂದಿನ ನಮ್ಮವರು ಮತ್ತು ಶಾರದವ ರೆಸ್ಟ್ ತಗೊಳ್ಳಿ ಅಂತ ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಓ ಸೂಪರ್ ಬಾವಾ, ಮಾಡಿ ಮಾಡಿ. ಇದರಿಂದ ಜಾನಕಿಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಬಾವಾ, ನಾನೇನಾದರೂ ಸಹಾಯ ಮಾಡಲಾ? ಬೇಡ ಅದಕ್ಕೆ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಬಾವಾ. ರಾಮು ಅವರೇ, ನಮ್ಮರೇ, ನೀವು ಯಾಕೆ ಬರೋಕೆ ಹೋದ್ರಿ?
ನಾನೇ ಕಾಪಿ ತಕ ಬರ್ತಾ ಇದ್ದೆ. ನೀವು ತಡ ಮಾಡಬೇಡಿ, ಬೇಗ ಬನ್ನಿ, ಕಲಿಯೋದಿದೆ. ಹ್ಞೂ ಸರಿ ಕುಡಿಲಿ, ನಾನು ತೊಗೊಂಡು ಹೋಗ್ತೀನಿ. ಹುಷಾರು. ಅಣ್ಣ, ಅತ್ತಿಗೆ ಅಡುಗೆ ಮಾಡ್ತಿದ್ಯಾ ಅಥವಾ ಪೈಲ್ವಾನ್ರಿಗೆ ಅಡುಗೆ ಮಾಡ್ತಿದ್ಯಾ? ಯಾಕ್ಲಾ? ಈ ಪಾರ್ಟಿ ಕಟ್ ಮಾಡಿದ್ರೆ ಅತ್ತಿಗೆ ಗಂಟ್ಲಿಗೆ ಸಿಗಾಕತೈತೆ ಅಟ್ಟೆ. ಒಸಿ ಸಣ್ಣ ಕೊಡಿ ಅಣ್ಣ. ಓ ಮಂಜ ಟವಲ್ ಕೊಡ್ಲಾ ಇಲ್ಲಿ. ಅಯ್ಯಪ್ಪ, ಕಣ್ಣಲ್ಲೆಲ್ಲ ನೀರು ಕಿತ್ಕೊಬಿಡ್ತಲ್ಲ. ಲೇ ದೊಡ್ಡಟೆ ಎಣ್ಣೆ ತಗೊಬರ್ಲ. ಮಂಜ, ಇವಾಗ ಒಗ್ಗರಣೆಗೆ ಏನು ಹಾಕ್ಬೇಕಲ್ಲ ಫಸ್ಟು? ಆಮೇಲೆ ಈರುಳ್ಳಿ ಇದಾ ಈರುಳ್ಳಿ ಸಾಕು ಸಾಕು ಸಾಕು. ಈ ಸೋಟ್ ಕೊಡ್ಲಾ. ಅಣ್ಣ, ಹಾಂ ಒಲೆನೇ ಹಸಿಲ್ಲ. ವಾ ಸರಿ. ಲೈ ದೊಡ್ಡಟೆ, ಸುಮ್ಕೆ ನಿಂತ್ಕೊಬಿಡ್ತೀಯಲ್ಲ, ಹೇಳಕ್ಕಾಕಿಲ್ಲ ಒಲೆ ಹಚ್ಚಿಲ್ಲ ಅಂತ. ದಡ್ಡನ್ ತಗೊಬಂದು ಹಚ್ಚು ಒಲೆ ಹಚ್ಚು. ಲೈ ವಾಸನೆ ತಗೋಬೇಡಿ ಕಂಡ್ರಲ್ಲ ಲೈ, ರುಚಿ ಕಮ್ಮಿ ಆಗೋಯ್ತೈತೆ. ರುಚಿನ ರಮಣ ಹೊಸಿ ಹಂಗೆ ಹೆಂಗಿದೆ ನೋಡಮ್ಮ. ಏಯ್ ಇಲ್ಲ ಮೊದಲು ಮೇಡಮ್ಗೆ. ಏ ಅಣ್ಣ, ಇದೇ ನೈವೇದ್ಯನಾ? ಮೊದಲು ಅತ್ತಿಗೆಗೆ ಅಂತ ಹೇಳ್ತಿದ್ಯಲ್ಲ. ಉಪ್ಪು ಗಿಪ್ಪು ಸರಿ ಇದರ ಅಂತ ಒಂದ್ಸರಿ ನೋಡು. ಏಯ್ ಇಲ್ಲಕ್ಕಲ್ಲ, ಇದನ್ನ ಮೇಡಮ್ಗೆ ಅಂತ ಮಾಡಿರೋದು. ಮೊದಲು ಅವರೇ ತಿನ್ಬಿಟ್ಟು ಹೇಳಿ. ರಮಣ ಯಾಕೋ ರಿಕ್ಸ್ ತಗೋತದ್ಯಾ ಅನಿಸ್ತೈತೆ. ಪರವಾಗಿಲ್ಲಕ್ಕಲ್ಲ, ಮೊದಲು ನಮ್ಮವರೇ ತಿಂದ್ಬಿಟ್ಟು ಹೇಳಿ. ಆಯಿತು. ಅಡುಗೆ ಏನೋ ಗಮ್ಮಂತೈತೆ. ಉಪ್ಪು ಖಾರ ನೆಟ್ಟಿಗೆ. ಓಹ್ ಬನ್ನಿ ಕೂತ್ಕೊಳ್ಳಿ. ಹಾಂ ನಂಗೆ ಸಾಕು. ಹಂಗೆಲ್ಲ ಹೇಳ್ಬಾರ್ದು, ಸುಮ್ಕಿರಿ. ಹೊಟ್ಟೆ ತುಂಬ ಊಟ ಮಾಡಬೇಕು. ತಗೊಳ್ಳಿ ಸರವ. ಸಾಕಲ್ಲ, ಸಾಕು. ತಿಂದುಬಿಟ್ಟು ಹೆಂಗೈತೆ ಅಂತ ಹೇಳಿ. ಹಾಂ ಬಾಬ್ರಾಮ್ ಅವರೇ, ಸಕ್ಕದಾಗಿದೆ. ರಾಮ, ಬೊಂಬಟ್ಟಾಗೈತೆ ಕಲ್ಲ. ಪರವಾಗಿಲ್ಲ ನನ್ನ ಮಗ. ಸರದವ ಮಂಜು ಹೇಳ್ಕೊಟ್ಟ, ಹಂಗೆ ಜೊತೆಗೆ ಹುಡುಗರಿಗೂ ಸಹಾಯ ಮಾಡಿದ್ರು, ಹಂಗಾಗಿ ಸಂದಾಗೈತೆ. ಹೇಳ್ಕೊಟ್ಟಿದ್ದು ನಾವೇ ಆದ್ರೂ ಕೈ ಗುಣ ಅನ್ನೋದು ಒಂದು ಇರ್ತೈತೆ ಕಣೋ. ಸರಿಯಾಗಿ ಹೇಳ್ದೆ ಕಲ್ಲ. ಎಲ್ಲ ಅವ್ರ ಅವನ ಕೈಗುಂಡಂಗೇನೆ. ರಾಮವ್ರೆ, ಹಾಂ
ಬನ್ನಿಲಿ. ನಮ್ಮರೆ ತಗೊಳ್ಳಿ ನೀವು. ಹಾಂ ಬನ್ನಿ. ಏನೆಲ್ಲ ಮಾಡ್ತಿದ್ಯಾ ನೀನು? ಅಣ್ಣ ಮಹಿಳಾ ದಿನಾಚರಣೆ ಮಾಡಿದ್ವಿ ಅಂತ ಫೋಟೋ ಹಿಡಿದು ಫೇಸ್ಬುಕ್ ಹಾಕ್ತೀನಿ. ವಾ ಸರ್ ಆಯಿತು. ಅಣ್ಣ ಅದಕ್ಕೆ ನೀವಿಬ್ಬರು ಇಸ್ ಮಾಡಿ, ನಾ ಅದನ್ನ ವಿಡಿಯೋ ಮಾಡಿ ಫೇಸ್ಬುಕ್ ಹಾಕ್ತೀನಿ. ಸರಿ ಹಂಗಾರೆ ತಡಿ. ಸರಿ ಶುರು ಮಾಡು. ನಮಸ್ಕಾರ, ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಒಂದು ನಿಮಿಷ. ನಾನು ಎಲ್ಲ ಗಂಡಸ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಮನೆಯಾಗೆ ಅವ್ವ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ, ಚಿಕ್ಕವ್ವ, ಅಜ್ಜಿ, ಹೆಂಡ್ತಿ, ಅತ್ತಿಗೆ, ಹಿಂಗೆ ನಾವೆಲ್ಲ ಹೆಂಗಸ್ರು ಮಧ್ಯೆನೇ ಬದುಕಿರೋರು. ಅವರಿಲ್ಲ ಅಂದರೆ ನಮ್ಮ ಜೀವನ ಪೂರ್ತಿ ಆಗ್ತಿಲ್ಲ. ಅವರು ಒಂದಿನ ಮಾಡೋ ಕೆಲಸನ ನಮ್ಮ ಜೀವನದಾಗೆ ನಾವು ಯೋಚನೆ ಮಾಡೋಕ್ಕೂ ಹಾಕಿಲ್ಲ. ಈಟೆಲ್ಲ ಮಾಡಿ ನಮ್ಮನ್ನೂ ಕಾಳಜಿಯಿಂದ ನೋಡ್ಕೋತಾರೆ ಅಂದರೆ ಅವ್ರಿಗೆ ಕರೆಕ್ಟಾಗಿ ಹೇಳಿದ್ರಿ ರಾಮವ್ರೆ. ಹೆಣ್ಣು ಯಾತ್ರಳು ಕಡಿಮೆ ಇಲ್ಲ. ಅವಳು ಗಂಡಕ್ಕೆ ಸಮಾನಾಗಿ ನಿಂತು ಏನು ಬೇಕಾದ್ರೂ ಮಾಡ್ತಾಳೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮರೆ ಇಲ್ಲ ನಮ್ಮರೆ, ಈ ಮಾತು ನಾನು ಒಪ್ಪಾಕಿಲ್ಲ. ಯಾಕೆ? ಹೆಣ್ಣು ಗಂಡಕ್ಕೆ ಸಮ ಅಂತ ನೀವು ಒಪ್ಕೊಳಲ್ವಾ? ಇಲ್ಲ ನಮ್ಮರೆ, ನಾನು ಒಪ್ಪಕ್ಕಿಲ್ಲ. ಧೈರ್ಯ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಮಮತೆ, ಕಾಳಜಿ, ವಿದ್ಯೆ, ಬಲ, ಶ್ರದ್ಧೆ, ಇದ್ರ ಎಲ್ಲದರಾಗೂ ಗಂಡಸಿಗಿಂತ ಹೆಂಗಸು ಒಂದು ಕೈ ಮೇಲೇನೆ. ಇನ್ನು ಸಮ ಅಂತಲೇ ಇದ್ರಲ್ಲ ನೀವು. ಹೆಣ್ತನ ಅನ್ನೋದು ಬಲಹೀನತೆ ಅಲ್ಲ, ಅದೊಂದು ಶಕ್ತಿ. ಈ ಭೂಮಿಯಾಗೆ ಉಸಿರಾಡ್ತಿರೋ ಪ್ರತಿಯೊಬ್ಬನೂ ಹೆಣ್ಣಿಗೆ ಋಣಿಯಾಗಿರಲೇಬೇಕು. ಸೂಪರು. ಅದೇ ಮಂಜ, ಅಲ್ಲೋಸಿ ಐತೆ, ಇದು ತಗೊಂಡು ನೀವು ಹುಡುಗರು ತಿನ್ಕೊಬಿಡಿ. ನೀಟು ಅಂದ? ಏನು ನೀಟು ಒಂದೈತ್ಲಾ? 4 ತುತ್ತೈತಪ್ಪ. ಅಣ್ಣ 4 ತುತ್ತ 4 ಒತ್ಕಾಯ್ತದ ಅಟ್ಟೆ. ಹೆಂಗಸ್ರು ಯಾವ್ದ್ರಾಗ ಮಿಡಿಸ್ಬೋದು, ಆದ್ರೆ ನಿನ್ನ ತಿನ್ನದ್ರಾಗ ಯಾರು ಮಿಡ್ಸಕ್ಕಾಗಿಲ್ಲ ಬಿಡು. ಕಣ್ಣಕ್ಕೆ ಬೇಡಲ್ಲ, ನನ್ನ ಬಗ್ಗೆ ಏನು ದೃಷ್ಟಿ ಆಗ್ತೈತೆ. ಹೋಗಿ ತಗೊಬಿಡಿ. ನಮ್ಮರೆ ನೀವು ಊಟ ಮಾಡಿ ತಗೊಳ್ಳಿ. ರಾಮೋರೆ, ಈಗಾಗಲೇ ಟೈಮ್ ವೇಸ್ಟ್ ಆಗಿದೆ. ಕಲಿಯೋದು ತುಂಬಾ ಇದೆ. ಅದಕ್ಕೆ ನಾನು ಬಿರ್ಬಿರ್ನೆ ಗಮನ ಕೊಟ್ಟು ಕಲಿಬೇಕು ಅಲ್ವರಾ? ಗುಡ್ ಬಾಯ್. ಟೀಚರ್ ನನಗೆ ಒಂದು ಡೌಟು. ಇದೇನಿದು ಹೊಸದಾಗಿ ರಾಮೋರೆ? ಈ ಸ್ಕೂಲಲ್ಲಿ ಮಕ್ಳಿಗೆ ಡೌಟ್ ಬಂದರೆ ಹಿಂಗೆ ಅಲ್ವೇ ಕೇಳೋದು? ನನಗೂ ಒಂದು ಡೌಟು. ಇದೇನು ರಾಮೋರೆ, ಇನ್ನೂ ಮಗ್ಗಿ ಕಲಿಯೋಕ್ಕೆ ಶುರು ಮಾಡಿಲ್ಲ, ಆಗಲೇ ಡೌಟಾ? ಇದು ಮಗ್ಗಿ ಬಗ್ಗೆ ಅಲ್ಲ. ಮತ್ತೆ ಅತ್ತಿಗೆ ಬಿರ್ನೆ ಮನೆಗೆ ಬರ್ತಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಲ್ಲ, ನಾನು ಯಾಕೆ ಕೇಳ್ತೇವೆ ಅಂದರೆ, ಅತ್ತಿಗೆ ಅಲ್ಲಿ ಗಂಟ ಆರಾಮಾಗಿದ್ರು, ಆಮೇಲೆ ಕಿತ್ತಿದ್ದಂಗೆ ಒಳ್ಡಮ್ಮ ಅಂತ ಅಂದ್ಬಿಟ್ರು. ಅದು ಹೆಂಗೆ ನಮ್ಮೋರೆ? ಅದು ಹಾಂ, ಅವರೇ ಹೇಳಿದ್ರಲ್ಲ ರಾಮೋರೆ, ರಾಹುಕಾಲಕ್ಕಿಂತ ಮುಂಚೆ ಮನೆಗೆ ಬರಬೇಕು ಅಂತ.
ನಾನು ಹಾಗೆ ಅಂದ್ಕೊಂಡು ನಿಮ್ಮ ಹತ್ರ ಹಾಗಂದೆ. ಹೌದಾ? ಸರಿ ಸರಿ ರಾಮೋರೆ, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ಓದಿನ ಬಗ್ಗೆ ಗಮನ ಕೊಡಿ. ಇವತ್ತು 2 ಮಗ್ಗಿ. ಸರಿ ಟೀಚರ್. ಕೊಡಿ ಇಲ್ಲಿ. 2 1 2, 2 1 2, 2 2 4, 2 2 4, 2 3 6, 2 3 6, 2 4 8, 2 4 8, 2 5 10. 2 5 10. ಈಗ ಇದನ್ನ ನೋಡಿಕೊಂಡು ಈ ಕಡೆ ಬರಿಬೇಕು. ಓಕೆನಾ? ತಗೊಳ್ಳಿ. ಸರಿ. 2 1 2, 2 3 2 ರಾಮೋರೆ, ನೀವು ಹೀಗೆ ಬರೀತಾರಿ. ನಮಗೊಂದು 10 ನಿಮಿಷ ಕೆಲಸ ಇದೆ, ಬರ್ತೀನಿ. ಹಾಂ, ವಾಕ್ಯ ಓ ಬನ್ನಿ. ಈ ಕೆಲಸ ಶ್ರೀಧರ್ ಮಾಡಿಲ್ಲ ಅಂದಮೇಲೆ ಇನ್ಯಾರು ಮಾಡಿರ್ಬೋದು? ದುಡ್ಡು ಬೇಡ ಅಂತ ಹೇಳಿ ಯಾರಾದರೂ ಎಂಟರ್ಟೈನ್ಮೆಂಟ್ಗೋಸ್ಕರ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಮಜಾ ತಗೋತಿದ್ದಾರಾ? ಯಾರು ಇರ್ಬೋದದು? ಏಯ್, ಯಾರು ನೀನು? ಯಾಕೆ ನನಗೆ ಫೋನ್ ಮಾಡಿ ಈ ರೀತಿ ಟಾರ್ಚರ್ ಕೊಡ್ತಿದ್ಯಾ? ಅರೆ ಕೂಲ್ ನಂದಿತಾ, ಕೂಲ್. ಏ, ಮೊದಲು ನೀನು ಯಾರು ಅಂತ ಹೇಳೋ. ನನ್ನಿಂದ ನಿನ್ಗೇನಾಗಬೇಕು? ಹೇಳ್ತೀನಿ. ನಾನು ಒಂದೊಂದೇ ಟಾಸ್ಕ್ ನಿನಗೆ ಕೊಡ್ತಾ ಹೋಗ್ತೀನಂತೆ, ನೀನು ಅದನ್ನು ಮಾಡ್ತಾ ಇರ್ತೀಯಂತೆ. ಇವತ್ತು ನಿಮ್ಮ ಮನೆಗೆ ಕೆಲಸದವ್ರು ಯಾರೂ ಬಂದಿಲ್ಲ ಅಂತ ಕೇಳ್ಪಟ್ಟೆ. ಅದಕ್ಕೆ ನೀನು ಮತ್ತೆ ನಿನ್ನ ಜೊತೆ ಇದ್ದಾಳಲ್ಲ ಕುಳ್ಳಿ, ಇಬ್ರು ಸೇರ್ಕೊಂಡು ಮನೆ ಕೆಲಸ ಮಾಡಿ ಹೋಗಿ. ವಾಟ್? ಮನೆ ಕೆಲಸನಾ? ನಿನಗಿನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ಹತ್ರ ಆಟ ಆಡಬೇಡ, ಗೊತ್ತಾಯ್ತಾ? ನಂದಿತಾ, ಗಾಡಿ ಪ್ರಯೋಜನ ಇಲ್ಲ. ಹೋಗು ಕೆಲಸ ಶುರು ಮಾಡ್ಕೊ. ಆಗಲ್ಲ. ನೀನು ಶ್ರೀಧರನ್ ಕಣೆಯವನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಸುಮ್ಮನೆ ಏನೋ ನನಗೆ ಬೆದರಿಸ್ಬೇಕು ಅಂತ ಫೋನ್ ಮಾಡ್ತಿದ್ಯಾ ಅಷ್ಟೇ. ಹಲೋ, ಇನ್ನು ಮೇಲೆ ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋ, ಹೋಗಿ. ಈ ನಂದಿತಾ ಅಂದ್ರೆ ಯಾರು ಅನ್ಕೊಂಡಿದ್ದಾನ ಅವನು? ಎಲ್ರನ್ನೂ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಆಡ್ಸೋಳು ನಾನು. ಅಂಥದ್ರಲ್ಲಿ ನನ್ನನ್ನೇ ಆಡ್ಸೋಕೆ ನೋಡ್ತಾನೆ. ನೋ ಚಾನ್ಸ್. ಅಕ್ಕ, ಯಾಕೆ ಸುಮ್ಮನೆ ರಸ್ಕು? ಅವನು ಏನು ಹೇಳ್ತಾನೋ ಅದನ್ನು ಮಾಡಿಬಿಡೋಣ. ಇಲ್ಲ ಅಂದರೆ ಯಾರಿಗಾನ ಏನಾನ ನಿಮ್ಮ ಬಗ್ಗೆ ಹೇಳ್ಬಿಟ್ರೆ? ಮಾವ, ಅಯ್ಯೋ ಅಕ್ಕ, ಬಿರ್ನೆ ನೋಡಿ, ಸಾಹೇಬ್ರಿಗೂ ವಿಷಯ ಗೊತ್ತಾಯ್ತು ಏನೋ. ಹಲೋ ಮಾವ. ನಂದಿತಾ, ಏನಮ್ಮ ಹಿಂಗೆ ಮಾಡಿಬಿಟ್ಟೆ?
ಮಾವ ಅದು ನನ್ನಿಂದ ನಂಬೋಕೆ ಆಗಿಲ್ಲಮ್ಮ.